ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಶೋ ಬಿಡ್ತಾರ ಧ್ರುವ ಅಂತಂದ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ. ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರ ಧ್ರುವ ಅಂತ ಕ್ವಶನ್ ಮಾರ್ಕ್ ಹಾಕಿ ಕ್ಯಾಪ್ಷನ್ ಹಾಕಿರುವಂಥದ್ದು. ಸೊ ಏನು ಮಾಡ್ತಾರೆ ಅಂತ ನಿಮ್ಗೆ ಲಾಸ್ಟ್ ತಿಳಿಸ್ಕೊಡ್ತೀನಿ. ಪ್ರೋಮೋ ಮಾತ್ರ ಸಖತ್ತಾಗಿದೆ, ನೋಡ್ಕೊಬೇಡ. ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಒಂದೊಂದು ಆನಿಮಲ್ಗೂ ಒಂದು ಪರ್ಸನಾಲಿಟಿ ಇದೆ, ಕ್ಯಾರೆಕ್ಟರ್ ಇದೆ. ಚೆನ್ನಾಗಿದೆ. ಎಮ್ಮೆ ಚರ್ಮ ತುಂಬಾ ವಿಷಯಗಳನ್ನ ಗೈಡ್ ಮಾಡ್ತಾನೆ ಇರ್ತೀನಿ. ಏನು ಚೇಂಜಸ್ ಆಗಿಲ್ಲ. ಅದನ್ನ ಇವತ್ತಿಗೆ ಆಕ್ಚುಲಿ ಸ್ಟಾಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನರೀಶ್ ಪಾರಿವಾಳ ಸರ್ ಚೇಳು ಕೊಟ್ಟಿನಿ ಸರ್. ಅಲ್ಲಿರೋ ವಿಷಯ ಇಲ್ಲಿಗೆ ಬರುತ್ತೆ, ಇಲ್ಲಿರೋ ವಿಷಯ ಬೇರೆ ಕಡೆ ಹೋಗುತ್ತೆ. ಇವ್ರು ಒಳ್ಳೆ ಮನುಷ್ಯನ ಹಾಳು ಮಾಡೋದು ಒಂದು ಉದ್ದೇಶ ಸರ್ ಇವ್ರದ ಅನಿಸಿಕೆ, ಇವ್ರ ಒಪಿನಿಯನ್ ಅವ್ರಿಗೆ ಹೋಗಿ ಹೇಳಿ ಕಿಸಿಂದ ಅವ್ರನ್ನ ತಲೆ ಕೆಡಿಸೋದು ಸರ್. ಎಲ್ಲೋ ಕುತಂತ್ರಿ ಕೆಲಸ ಅಂತ ನಾನು you have to wear it. I would love to leave the show than wearing this. Super Sunday with Sudeepa ಇಂದು ರಾತ್ರಿ 9 ಗಂಟೆಗೆ. ಏನಿಸುತ್ತೆ ಗೈಸ್, ಧ್ರುವ ಅಂತವ್ರು ಹೋಗ್ತಾರೆ ಅಂತ ಅನ್ಸುತ್ತಾ? ಕಮೆಂಟ್ ಸೆಕ್ಷನ್ ತಿಳಿಸಿ, ನೋಡೋಣ, ಮಾತಾಡೋಣ ಆಮೇಲೆ. ಆ್ಯಂಡ್ ತುಂಬ ಚೆನ್ನಾಗಿ ಇವಾಗ ಒಂದು ನಾಳೆ ಎಪಿಸೋಡ್ಗೆ ಏನೇನು ಆಗಬೇಕು ಅದನ್ನು ತುಂಬ ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ ಇವಾಗ ಅಂತಲೂ ಹೇಳ್ಬೋದು. ಆ್ಯಂಡ್ ಇಲ್ಲಿ ಎಲ್ಲ ನಿಮ್ಗಳದ್ದು ಫೋಟೋಗಳನ್ನ ಇಟ್ಟಿದ್ದಾರೆ. ಸೊ ಅದನ್ನು ಯಾರಿಗೆ ಸೂಟ್ ಆಗುತ್ತೆ ಅವ್ರಿಗೆ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕೆಲವು ಸ್ಪರ್ಧಿಗಳ ಬಗ್ಗೆ ಒಂದಿಷ್ಟು ಪ್ರೋಮೋ ಹಾಕಿರೋದು ನೋಡ್ಬಿಟ್ಟು ತುಂಬ ಜನ ಬೇರೆ ಥರ ಕೂಡ ಅನ್ಕೋಬೋದು. ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಫಸ್ಟ್ ಯಾರು ತೊಗೊಂಡಿದೆ ಅಂತ ನೋಡೋಣ. ಇಲ್ಲಿ ನಮ್ಮ ರಘು ಅಣ್ಣ ಕೋತಿ ಫೋಟೋ ಇಟ್ಕೊಂಡಿದ್ದಾರೆ. ಯಾರಿಗೆ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ನನ್ನ ಪ್ರಕಾರ ಗಿಲ್ಲಿಯವ್ರಿಗೆ ಕೊಟ್ಟಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡುವ ತರಲೆ ಅಂದ್ಬಿಟ್ಟು. ಅದಾದಮೇಲೆ ನಮ್ಮ ಗಿಲ್ಲಿಯವರು ಜಿರಳೆ. ಸೊ ಯಾರಿಗೆ ಕೊಡ್ಬೋದು ಜಿರಳೆ ಅಂತ? ಏನೇ ಗೆಸ್ ಗೈಸ್? ಕಮೆಂಟ್ ಸೆಕ್ಷನ್ ತಿಳಿಸಿ, ನೋಡುವ. ಇದಾದಮೇಲೆ ಇಲ್ಲಿ ಸ್ಪಂದನ್ ಅವರು ಸೂರಜ್ ಅವ್ರಿಗೆ ಬೆಕ್ಕು ಅಂತ ಕೊಟ್ಟಿರೋ ರೀತಿ ಇದೆ. ಬೆಕ್ಕೆ ಯಾಕೆ ಬೆಕ್ಕು ಅಂತ ಕೊಟ್ಟಿದ್ದಾರೆ ಅಂದರೆ ಮೇ ಬಿ ನೈಟು ಕದ್ದು ಮುಚ್ಚಿ ತಿನ್ನೋದು ಇದೆಲ್ಲ ಮಾಡ್ತಾರಲ್ಲ, ಅದಕ್ಕಿರ್ಬೋದು ಅಂತ ಅನಿಸುತ್ತೆ. ರಾಶಿಕ್ ಅವ್ರ ರಿಯಾಕ್ಷನ್ ನೋಡಿ, ಜೊತೆಗೆ ರಕ್ಷಿತ್ ಅವ್ರ ರಿಯಾಕ್ಷನ್ ನೀವು ನೋಡ್ಬೋದು. ಕಾಟ್ಲೆ ಆಗಿದೆ. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹಿಂದೆ ಮಾಡುವಣ್ಣಂಗೆ ಇದು ಗಿಳಿ ಇದು ಕೊಟ್ಟಿದ್ದಾರೆ. ಏನಕ್ಕಿರ್ಬೋದು ನೋಡೋಣ. ಆ್ಯಂಡ್ ಇಲ್ಲಿ ಕಾವ್ಯ. ಸೊ ಆ್ಯಕ್ಚುಲಿ ಹೆಂಗಾರು ಮಾಡಿ ಕಾವ್ಯವ್ರನ್ನ ಒಂದು ಪ್ರೋಮೋ ತಗೊಬರ್ತಾರೆ. ಆ ಪ್ರೋಮೋ ನೋಡಿ ನೆಗೆಟಿವ್ ಆಗಬೇಕು ಆ ರೀತಿಯೇ ಇಟ್ಟಿರ್ತಾರೆ ಯಾವಾಗಲೂ ಕೂಡ. ಬಟ್ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗೋದು ಕಾವ್ಯ ಯಾವಾಗಲೂ ಕೂಡ ಗಿಲ್ಲಿನ ಬಿಟ್ಕೊಟ್ಟಿಲ್ಲ. ಮತ್ತು ಗಿಲ್ಲಿ ಫೇವರ್ ಆಗಿ ಮಾತಾಡಿರ್ತಾರೆ. ಆ್ಯಂಡ್ ಗಿಲ್ಲಿ ಬಗ್ಗೆ ಒಂದು ಪಾಸಿಟಿವ್ ಆಗಿರುತ್ತೆ ಅನ್ನೋದು ಮಾತ್ರ ಸತ್ಯ ಆಗಿರುತ್ತೆ. ಇವತ್ತು ಕೂಡ ಹಾಗೆ ಆಗಿರುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಕಾರಣದ ಬಗ್ಗೆ ಕೂಡ ಮಾತಾಡೋಣ ಓಕೆನ ಮುಂದೆ. ಎಮ್ಮೆ ಅಂತ ಇಟ್ಕೊಂಡಿದ್ದಾರೆ, ಅದನ್ನು ಗಿಲ್ಲಿಯವ್ರು ಕೊಟ್ಟಿದ್ದಾರೆ. ಇದಾದ ಮೇಲೆ ನೀವಿಲ್ಲಿ ನೋಡ್ತಿರ್ಬೋದು ನರಿ ಅಭಿಷೇಕ್ ಅವರು ಇದನ್ನು ಧ್ರುವಂತ ಕೊಟ್ಟಿದ್ದಾರೆ ಓಕೆನಾ. ಇದಾದಮೇಲೆ ಧನುಷ್ ಅವರು ಪಾರಿವಾಳನ ಧ್ರುವಂತ ಕೊಟ್ಟಿದ್ದಾರೆ. ಇದಾದಮೇಲೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಮ್ಮ ಮಾಳುವಣ್ಣ ಚೇಡು ಇದನ್ನು ಇವ್ರಿಗೆ ಕೊಟ್ಟಿದ್ದಾರೆ. ಯಾರು? ಧ್ರುವಂತಿಗೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಧ್ರುವಂತಕ್ಕೆ ಆಗ್ತಿರೋವಂಥದ್ದು. ಇಷ್ಟ ಆಗ್ತಿರ್ಬೇಕಾದ್ರೆ ಆ ವ್ಯಕ್ತಿಗೇನೋ ಅನಿಸುತ್ತೆ, ಅದಕ್ಕೆ ಒಂದಿಷ್ಟು ರಿಯಾಕ್ಷನ್ ಬಂದಿದೆ. ಅದಕ್ಕೆ ಸುದೀಪಣ್ಣ ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಇವತ್ತಿನ ಎಪಿಸೋಡ್ಗೆ ಒಂದು ಒಳ್ಳೆ ಐಪ್ನ ಕ್ರಿಯೇಟ್ ಮಾಡಿದೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಇವಾಗ ಈ ಪ್ರೋಮೋದಲ್ಲಿ ತುಂಬ ಒಂದು ರೀಸನ್ ಹೇಳಿದಾರಲ್ವ, ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ. ಒಂದೊಂದು ಆನಿಮಲ್ಗೂ ಒಂದು ಪರ್ಸನಾಲಿಟಿ ಇದೆ, ಕ್ಯಾರೆಕ್ಟರ್ ಇದೆ. ಸೊ ಪ್ರತಿಯೊಂದು ಅನಿಮಲ್ಗೂ ಕೂಡ ಒಂದು ಕ್ಯಾರೆಕ್ಟರ್ ಇದೆ, ಒಂದು ಪರ್ಸನಾಲಿಟಿ ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಕತೆ ಅಂತ. ಅದನ್ನು ಇಟ್ಕೊಂಡು ಕೊಡಬೇಕಾಗತ್ತೆ ಇಲ್ಲಿ. ಸೊ ಇದು ತುಂಬ ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಏನಪ್ಪ ಅಂದರೆ ಅಲ್ಲಿ ಯಾವುದು ಒಂದು ಅನಿಮಲ್ ತಗೋತಿದ್ದಾರೆ ಅವರೇ ಹೋಗಿ ತಗೋತಿರೋದು, ಅಥವಾ ರ್ಯಾಂಡಮ್ ಸಿಗ್ತಿರೋದು ಎತ್ಕೋತಿದ್ದಾರೆ, ಅಥವಾ ಸುದೀಪಣ್ಣ ಇರೋದನ್ನ ತಗೋತಿದ್ದಾರೆ, ಏನು ಕತೆ ಅದು ಎಪಿಸೋಡ್ ನೋಡೋಕೆ ಗೊತ್ತಾಗುತ್ತೆ. ಅಲ್ಲಿ ಮಡಿಗಿರೋರು ಇದನ್ನ ಒಬ್ಬೊಬ್ಬರು ಎತ್ಕೋತಿರ್ಬೇಕಾದ್ರೆ ಯಾವ್ದು ಸಿಗುತ್ತೆ ಅದನ್ನು ಇಟ್ಕೊಂಡು ಕೊಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಕೆಲವೊಂದು ವಿಷಯಗಳಲ್ಲಿ ಚೇಡು ಅನ್ನೋದಾಗ್ಬೋದು, ಇನ್ನೊಂದು ಇದೆಯಲ್ಲ. ಸೊ ಆ ಥರ ವಿಷಯಗಳು ಸಿಕ್ಬಿಟ್ಟು ಅದನ್ನು ಯಾರೋ ಒಬ್ರು ಕೊಡಬೇಕು ಅಂತ ಬಂದಾಗ ತುಂಬ ವಿಷಯಗಳು ಕ್ರಿಯೇಟ್ ಆಗುತ್ತೆ. ಅದು ಮುಂದಿನ ವಾರಕ್ಕೆ ತುಂಬ ಚೆನ್ನಾಗಿ ಕ್ಯಾರಿ ಆಗುತ್ತೆ. ಅದರಿಂದನೇ ತುಂಬ ವಿಷಯಗಳಾಗುತ್ತೆ. ಸೊ ಇದು ಬಿಗ್ ಬಾಸ್ ಆಟ ಅಂತ ಹೇಳ್ಬೋದು. ಹೇಳ್ತಿರಲ್ಲ ತುಂಬ ಜನ ಸ್ಕ್ರಿಪ್ಟೆಡ್ ಶೋ ಅಂತ. ಇಲ್ಲ, ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಶೋ ಅಲ್ಲ. ಅವ್ರಿಗೆ ತುಂಬ ಚೆನ್ನಾಗಿ ಏನು ಮಾಡ್ರೆ ಏನಾಗುತ್ತೆ ಅಂತ ಗೊತ್ತು, ಅದನ್ನು ಮಾಡ್ತಾರೆ. ಸೊ ಅವ್ರ ಬುದ್ಧಿವಂತಿಕೆ ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಮ್ಮೆ ಚರ್ಮ. ಸೊ ಎಮ್ಮೆ ಚರ್ಮ. ಸೊ ಎಮ್ಮೆ ಚರ್ಮ ಅಂತ ಬಂದಾಗ ನೀವೇನಂತ ಅನ್ಕೋತೀರ ಗೈಸ್? ನನ್ನ ಪ್ರಕಾರ ಮಂದ ಅನ್ನೋದು ಅಂತ ಅನ್ಕೋತೀನಿ ನಾನು. ಸಿಕ್ಕಾಪಟ್ಟೆ ಮಂದ ಗುರು ಅನ್ನೋದು ನಾನು ತಲೆ ಇಟ್ಕೋತೀನಿ. ಸೊ ಅದೇ ಇರ್ಬೋದು ಗಿಲ್ಲಿ ಕೊಡೋದಕ್ಕೂ ಕೂಡ ಕಾರಣ ಆಗಿರ್ಬೋದು ಅಂತ ಅನಿಸುತ್ತೆ. ವಿಷಯಗಳಲ್ಲಿ ಗೈಡ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನಮಗೆಲ್ಲರೂ ಗೊತ್ತಿರುವ ಹಾಗೆ ಕಾವ್ಯವರು ಪ್ರತಿ ಸಲ ಗಿಲ್ಲಿಯವರು ಏನಾದ್ರು ಮಾಡ್ತಿದ್ದಾರೆ ಅಂದಾಗ ತಪ್ಪಾಯ್ತು ಅಂದ್ರೆ ಕೂಡ ಹೋಗಿ ಹೇಳ್ತಾರೆ ಇದು ಮಾಡಬೇಡ ಅಂತ. ಜೊತೆಗೆ ಮುಂದಾಲೋಚನೆ ಇಟ್ಕೊಂಡು ಗಿಲ್ಲಿ ನೀನು ಇಲ್ಲಿ ಇಲ್ಲಿ ಮಾಡ್ತಿದ್ಯಲ್ಲ ಇದು ತಪ್ಪಾಗ್ಬೋದು, ಮುಂದಿನ ದಿನಗಳಲ್ಲಿ ಇದು ನಿಂಗೆ ನೆಗೆಟಿವ್ ಕೂಡ ಆಗ್ಬೋದು, ಹುಷಾರಂತೂ ಕೂಡ ಅಡ್ವೈಸ್ ಮಾಡಿರೋದು ಕೂಡ ನೋಡಿದ್ವಿ. ಪ್ರೀವಿಯಸ್ ವಾರದಲ್ಲಿ ಒಂದು ಬಂದು ಬೆಂಕಿಗೆ ಹಾಕುವಂಥ ಫೋಟೋ ಆಯ್ತಲ್ಲ, ಆ ಇನ್ಸಿಡೆಂಟ್ನ ಮೊದಲೇ ಎಕ್ಸ್ಪ್ಲೇನ್ ಮಾಡಿದರು. ಅಂದರೆ ಅವತ್ತೇ ಗಿಲ್ಲಿಗೆ ಮುಂದೆ ಒಂದಿನ ಇದಾಗ್ಬೋದು ಗಿಲ್ಲಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಬಗ್ಗೆ ಎಷ್ಟು ಕೇರ್ ತೋರಿಸಿದ್ದಾರೆ ಕಾವ್ಯರು ಅಂತ. ಜೊತೆಗೆ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಹೇಳ್ತಿರೋ ಮಾತನ್ನ ನೋಡಿದಾಗ, ಇವಾಗ ನೆನ್ನೆ ಕೂಡ ಎಪಿಸೋಡ್ ನೋಡಿದ್ರೆ ಕಾವ್ಯವರು ತುಂಬ ಕೇರ್ನ ತೋರಿಸ್ತಾರೆ. ಜೊತೆಗೆ ತುಂಬ ವಿಷಯಗಳನ್ನ ಹೇಳ್ತಾನೆ ಇರ್ತಾರೆ. ಸೊ ಅದನ್ನು ಎಷ್ಟು ಮಟ್ಟ ತಲೆಗೆ ಹಾಕೋತಾರೆ ಗಿಲ್ಲಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ ಓಕೆನಾ. ಏನು ಚೇಂಜಸ್ ಆಗಿಲ್ಲ. ಅದನ್ನ
ಸೊ ಇಲ್ಲಿ ಇನ್ನೊಂದು ವಿಷಯ ತುಂಬ ಸಿಂಪಲಾಗಿ ಗೊತ್ತಾಗ್ತದೆ. ಇವಾಗ ಏನು ಕಾವ್ಯವ್ರು ಇಷ್ಟೆಲ್ಲ ಹೇಳಿದ್ದಾರೆ ಅದನ್ನು ಏನಾದ್ರು ಫಾಲೋ ಮಾಡಿದಾರಾ ಗಿಲ್ಲಿಯವರು ಅಂದರೆ ಇಲ್ಲ, ತುಂಬ ಕಡಿಮೆ. ಆ್ಯಕ್ಚುಲಿ ಯಾರ ಮಾತನ್ನು ಕೇಳಲ್ಲ. ಗಿಲ್ಲಿದು ಒಂದಿಷ್ಟು ಪ್ಲ್ಯಾನ್ ಇದೆ ಆ್ಯಂಡ್ ಅದು ತಕ್ಕಂತೆ ಆಟ ಆಡ್ತಾರೆ. ಅವ್ರಿಗೆ ಏನಂದರೆ ಇಲ್ಲಿ ನಾನು ಬಂದಿರೋದು ಆಟ ಆಡೋದಕ್ಕೆ ಅನ್ನೋದು ತುಂಬ ಚೆನ್ನಾಗಿ ಕ್ಲಿಯರಾಗಿ ಗೊತ್ತಿದೆ. ಸೊ ಅದ್ರ ತಕ್ಕಂತೆ ಆಟ ಆಡ್ಕೊಂಡು ಹೋಗ್ತಾರೆ. ಅದಕ್ಕೇ ಅವ್ರು ನೀವು ಅಬ್ಸರ್ವ್ ಮಾಡಿ, ಯಾರೆಲ್ಲ ಎಷ್ಟೋ ಜನ ನೀವು ನೋಡಿದಿರಲ್ವಾ, ಯಾರ್ಯಾರು ನಾಮಿನೇಟ್ ಮಾಡಲಿ ಏನಾರ ಮಾಡ್ಕೊಳ್ಳಿ, ಅವ್ರು ತಲೆಗೆಸ್ಕೊಳ್ಳೋದು ಯಾವ ಥರ ನೋಡಿದ್ದೀರಾ? ತಲೆಗೆಸ್ಕೊಳ್ಳಲ್ಲ. ಬಟ್ ಬೇರೆಯವರೆಲ್ಲ ಅದನ್ನ ಇಟ್ಕೊಂಡೇ ಮಾತಾಡ್ತಾರೆ. ಸೊ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಿರುವಂಥದ್ದು. ಇಲ್ಲಿ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಬಂದಾಗ ಒಂದು ಕ್ಲಿಯರ್ ಐಡಿಯಾ ಇಟ್ಕೊಂಡು ಬಂದರೆ ಕ್ಲಿಯರಾಗಿ ಯಾವುದೇ ರೀತಿಯಾದ ಒಂದು ವಿಷಯ ನಡೆದರೂ ಕೂಡ ತುಂಬ ಪರ್ಸ್ನಲಾಗಿ ತೊಗೊಂಡು ಅದಕ್ಕೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡಲ್ಲ. ಯಾವಾಗ ನಮ್ಮ ತಲೆಯಲ್ಲಿ ಒಂದು ಕ್ಲಾರಿಟಿ ಇರೋದಿಲ್ವೋ ಆವಾಗ ಏನಾಗುತ್ತೆ ಅಂದರೆ ಸಮಯಕ್ಕೆ ತಕ್ಕಂತೆ ನಾವು ಬದಲಾಗ್ತಾ ಇರ್ತೀವಿ, ಆಟ ಆಡ್ತಾ ಇರ್ತೀವಿ, ಮಾತಿಗೆ ಮಾತು ಚೇಂಜ್ ಮಾಡ್ತಿರ್ತೀವಿ. ಆವಾಗಲೇ ಜನಗಳ ದೃಷ್ಟಿಲಿ ನಾವು ಫೇಕ್ ಅಂತ ಅನ್ಸ್ಕೋತೀವಿ. ಬಟ್ ನಾವು ಒಂದು ಸಲ ಕ್ಲಿಯರಾಗಿ ಇದೊಂದು ಆಟ ಇದೆ, ನಾವು ಆಟ ಆಡೋಣ, ಒಳ್ಳೆ ರೀತಿ ಇರೋಣ ಅಂತ ಒಂದು ಸಲ ಅಂದ್ಕೊಬಿಟ್ರೆ ಇಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ, ಜೊತೆಗೆ ಎಲ್ಲವೂ ಕೂಡ ಒಳ್ಳೆ ರೀತಿ ಹೋಗುತ್ತೆ. ಅದನ್ನು ಮಾಡ್ತಿರೋದು ಯಾರಪ್ಪ ಅಂದರೆ ನನ್ನ ಪ್ರಕಾರ ಅದು ಗಿಲ್ಲಿ ಅಂತ ಅನಿಸುತ್ತೆ. ನಿಮ್ಗೆ ಅನಿಸುತ್ತೆ ಗೈಸ್? ಇವತ್ತಿಗೆ ಆಕ್ಚುಲಿ ಸ್ಟಾಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇದನ್ನು ಇವಾಗ ಒಂದು ಮಂಜಾಣ ಹೇಳಿದ್ರು ಗೊತ್ತಾ, ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋ ಜನನೂ ಇದ್ದಾರೆ. ಅವ್ರಿಗೂ ಕ್ಲಾರಿಟಿ ಕೊಟ್ಬೋಣ. ಈಗ ಮಂಜಾಣ ಹೇಳಿದ್ರು ಅದಕ್ಕೆ ನೆಪ ಇಟ್ಕೊಂಡು ಚೇಂಜ್ ಆಗ್ತಾಳೆ ಅಂತ ಕೂಡ ಬರ್ಬೋದು ಕಾವ್ಯರ ಬಗ್ಗೆ, ಓಕೆನಾ? ಬಟ್ ಇಲ್ಲಿ ಹೇಳ್ತಿರೋದೇನೆಂದರೆ ಗಿಲ್ಲಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅವ್ನು ಕೇಳಲ್ಲ ನನ್ನ ಮಾತನ್ನ. ಸೊ ಅಲ್ಲಿಗೆ ನಾನು ಅಡ್ವೈಸ್ ಜಾಸ್ತಿ ಮಾಡೋದನ್ನ ಸ್ಟಾಪ್ ಮಾಡೋಣ ಅಂತ ಕೂಡ ಅಂತ ಹೇಳ್ತಿರ್ಬೋದು. ಬಟ್ ಅದನ್ನು ಮಾಡಲ್ಲ ನನ್ನ ಪ್ರಕಾರ. ಮೇ ಬಿ ಇದೇ ಥರ ಹೋಗುತ್ತೆ ಅನ್ಕೋತೀನಿ ಇಲ್ಲಿರೋಂಥ ಮಾತುಗಳು ಮತ್ತು ಇದೆಲ್ಲ ಸಿನರಿಯೋಗಳು ನೋಡ್ತಿದ್ರೆ. ನೋಡೋಣ ಎಪಿಸೋಡ್ ಏನಾಗುತ್ತೆ ಏನು ಕತೆ ಅಂತ. ನಿಮ್ಗೆ ಅನಿಸುತ್ತೆ ಗೈಸ್, ನಿಜವಾಗ್ಲೂ ಕಾವ್ಯವರು ಅಡ್ವೈಸ್ ಮಾಡೋದು ಬಿಡ್ತಾರಾ? ನನ್ನ ಪ್ರಕಾರ ಗಿಲ್ಲಿನ ತಪ್ಪು ಮಾಡ್ತಾರೆ, ಮುಂದೆ ತಪ್ಪಾಗ್ಬೋದು, ಅವ್ರು ಕೆಟ್ಟದಾಗುತ್ತೆ ಅಂದರೆ ಮತ್ತೆ ಕಾವ್ಯವ್ರು ಹೋಗಿ ಗಿಲ್ಲಿಗೆ ಬುದ್ಧಿವಾದ ಹೇಳೇ ಹೇಳ್ತಾರೆ, ಗಿಲ್ಲಿ ಇದನ್ನು ಮಾಡ್ಬೇಡ ಅಂತ ಹೇಳೇ ಹೇಳ್ತಾರೆ ಅನ್ನೋದು ನನ್ನ ನಂಬಿಕೆ. ನೋಡುವ, ಅದಕ್ಕೆ ಟೈಮ್ ಮಾತ್ರ ಉತ್ತರ ಕೊಡುತ್ತೆ. ವೇಟ್ ಆ್ಯಂಡ್ ಸಿ ಅಷ್ಟೇ, ಓಕೆನಾ? ಪಾರಿವಾಳ ಸರ್ ಚೇಳು ಕೊಟ್ಟಿನಿ ಸರ್ ಅಲ್ಲಿ. ಸೊ ಇಲ್ಲಿ ರೀಸನ್ಗಳು ಈಗಾಗಲೇ ಯಾರ್ಯಾರು ಕೊಟ್ಟಿದೆ ಅಂತ ಹೇಳಿದ್ರೆ ಕಾರಣಗಳು ಕೇಳಿ. ವಿಷಯ ಇಲ್ಲಿಗೆ ಬರುತ್ತೆ, ಇಲ್ಲಿರೋ ವಿಷಯ ಬೇರೆ ಕಡೆ ಹೋಗುತ್ತೆ. ಧನುಷ್ ಅವ್ರು ಆ್ಯಕ್ಚುಲಿ ಸತ್ಯವಾದ ಮಾತು ಹೇಳ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಧ್ರುವಂಥದ್ದೊಂದು ಕ್ಯಾರೆಕ್ಟರ್ ನೀವು ನೋಡಿರ್ಬೋದು. ಅವರೆಲ್ಲೂ ಕೂಡ ಟ್ರಸ್ಟಾಗಿ ಒಂದೇ ಜಾಗದಲ್ಲಿ ನಿಂತ್ಕೊಂಡಿಲ್ಲ ಇಲ್ಲಿವರೆಗೂ ಕೂಡ. ಬಟ್ ಆ ಥರ ಆಟ ಆಡೋದು ಕೂಡ ಅವ್ರ ಸ್ಟ್ರಾಟಜಿ ಆಗಿತ್ತು ಅಂದರೆ ನನಗೂ ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ಅಂದರೆ ಅವ್ರದ್ದು ಏನು ಮಾಡ್ತಿದ್ದಾರೆ ಅಂದರೆ, ನೀವು ಅಬ್ಸರ್ವ್ ಮಾಡಿ ಗೈಸ್, ಇವಾಗ ತುಂಬ ಚೆನ್ನಾಗಿರ್ತಾರೆ ಒಂದು ಜಾಗದಲ್ಲಿ, ಎಂಜಾಯ್ ಮಾಡ್ತಿರ್ತಾರೆ. ಅಲ್ಲಿ ಕೂತ್ಕೊಂಡಾಗ ಆಪೋಸಿಟ್ ಇರುವಂಥ ಸ್ಪರ್ಧಿಗಳನ್ನ ಇಟ್ಕೊಂಡು ಸಕ್ಕದಾಗಿ ರೋಸ್ಟ್ ಮಾಡೋವಂಥದ್ದು, ಕಾಲೆಳೆಯುವಂಥದ್ದು ಅಥವಾ ಇನ್ನೊಂದೇನೋ ಮಾಡೋವಂಥದ್ದು, ಅವ್ರ ಬಗ್ಗೆ ಮಾತಾಡೋವಂಥದ್ದು, ಅವ್ರನ್ನ ಬಿಡಿಸ್ತೀನಿ ಅನ್ನೋಂಥದ್ದು, ಅವ್ರನ್ನ ಟಾರ್ಗೆಟ್ ಮಾಡ್ತೀನಿ ಅನ್ನೋದಾಗ್ಬೋದು, ನಾವು ಗ್ರೂಪ್ ಮಾಡ್ಕೊಂಡು ಅನ್ನೋದಾಗ್ಬೋದು, ಇದನ್ನೆಲ್ಲ ಮಾಡ್ತಿರ್ತಾರೆ. ಒಂದು ಸಲ ಇಲ್ಲಿ ಬಿರುಕು ಬೀಳ್ತು ಅಂದರೆ ಸೀದಾ ಹೋಗ್ಬಿಟ್ಟು ಅಲ್ಲರ ಹತ್ರ ಹೊಟ್ಟೋಗ್ತಾರೆ. ಅಲ್ಲಿಗೆ ಹೋದಾಗ ಇಲ್ಲಿ ಇದ್ದಾರಲ್ಲ ಇವ್ರ ಬಗ್ಗೆ ಮಾತಾಡುವಂಥದ್ದು, ಇವ್ರ ಬಗ್ಗೆ ವಿಷಯಗಳು ಹೇಳುವಂಥದ್ದು, ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಒಂದು ನಂಬಿಕೆ ಮೇಲೆ ಎಲ್ಲವೂ ಕೂಡ ನಡೆಯುತ್ತೆ, ಈ ಬಿಗ್ ಬಾಸ್ ಮೇಲೆ ಆಗ್ಬೋದು, ಈ ಜಗತ್ತಲ್ಲಾಗ್ಬೋದು. ಬಟ್ ಏನಾಗುತ್ತೆ ಅಂದರೆ, ಒಂದು ಸಲ ನಾನು ಇಲ್ಲಿದ್ದಾಗ ನಿಮ್ಮ ಜೊತೆ ಇದ್ದಾಗ ನಾನು ನಿಮ್ಮ ಜೊತೆ ಚೆನ್ನಾಗಿದ್ಬಿಟ್ಟು ನಿಮ್ಮ ಸೀಕ್ರೆಟ್ ನಿಮ್ಮ ಜೊತೆ ಏನು ಮಾತಾಡಿದೆ ನಾನು ಕೂಡ ನಿಮ್ಮ ಜೊತೆ ಮಾತಾಡಲ್ಲ ಅಂದ್ಬಿಟ್ಟು ಅಲ್ಲಿ ಹೋದಷ್ಟಕ್ಕೆ ನಿಮ್ದು ಎಲ್ಲ ವಿಷಯಗಳನ್ನ ಹೇಳುವಂಥದ್ದು, ನಿಮ್ಮ ವೀಕ್ನೆಸ್ ಹೇಳುವಂಥದ್ದು, ನಿಮ್ಮ ಬಗ್ಗೆ ಕೆಟ್ಟದಾಗ ಹೇಳುವಂಥದ್ದು, ಅದೆಲ್ಲ ಮಾಡಿದಾಗ ಅದು ನಮ್ಮ ಕ್ಯಾರೆಕ್ಟರ್ನ ತೋರಿಸುತ್ತೆ, ಹೌದಲ್ವಾ? ಆ ಕೆಲಸ ಮಾಡ್ತಿರೋದು ಯಾರಪ್ಪ ಅಂದರೆ ಧ್ರುವ ಅಂತ. ಬಟ್ ಅದ್ರ ಒಬ್ಬ ಗೇಮರಾಗಿ ನೋಡಿದಾಗ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಬಟ್ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯ ಮಿಸ್ಟ್ರಿ ಪರ್ಸನ್ ಯಾರಪ್ಪ ಅಂದರೆ ಅದು ಧ್ರುವ ಅಂತ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿರೋರ್ನ ಯಾರನ್ನ ಬೇಕು ನೀವು ಅರ್ಥ ಮಾಡ್ಕೋಬೋದು, ಆದರೆ ಧ್ರುವ ಅಂತ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಗಿಲ್ಲಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಂಥ ವ್ಯಕ್ತಿ, ಇನ್ಫ್ಯಾಕ್ಟ್ ಬಟ್ಟೆ ಬಗ್ಗೆ ಫಸ್ಟ್ ಮಾತಾಡಿದ್ದೆ ಇವರು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇಷ್ಟೆಲ್ಲ ಮಾತಾಡಿದಂಥ ವ್ಯಕ್ತಿ ಗಿಲ್ಲು ಅಂತಾರೆ. ಅಯ್ಯಪ್ಪ, ನನಗೆ ಆ್ಯಕ್ಚುಲಿ ಇನ್ನೂ ಈ ಕಣ್ಣಲ್ಲಿ ಇನ್ನೇನೇನು ನೋಡಬೇಕು ಗುರು ಅಂತ ಅನಿಸುತ್ತೋ ಆ ಥರ ಆಗಿದ್ದಂಥ ಸೀನ್ ಅದು. ಗಿಲ್ಲು ಎಷ್ಟು ಪ್ರೀತಿ ಉಕ್ಕರಿದಿತ್ತು, ಯಾಕೆ ಅಲ್ಲೆಲ್ಲ ಬಿದ್ದೋಗಿದೆ ಅಲ್ವ ಎಲ್ಲ ಸಂಬಂಧಗಳು ಅಥವಾ ಒಂದು ಗ್ರೂಪ್ ಎಲ್ಲ, ಅದಕ್ಕೋಸ್ಕರ ಇಲ್ಲಿ. ಬಟ್ ಆ್ಯಕ್ಚುಲಿ ಅಲ್ಲಿದ್ದಾಗ ಇವ್ರನ್ನ ಪ್ಲ್ಯಾನ್ ಮಾಡಿ ಹೊಡಿಯೋಂಥ ಪ್ಲ್ಯಾನ್ ಇತ್ತು. ಬಟ್ ಇಲ್ಲಿಗೆ ಬಂದಷ್ಟು ಗಿಲ್ಲು. ಇವಾಗ ನೀವು ಮೊನ್ನೆ ನೋಡಿರೋ ಎಪಿಸೋಡಲ್ಲಿ ತುಂಬ ಚೆನ್ನಾಗಿ ಗಿಲ್ಲಿ ಜೊತೆ ಚೆನ್ನಾಗಿದ್ರು ಅಲ್ವಾ? ನೀವು ಸ್ವಲ್ಪ ದಿನ ನೋಡಿ, ಖಂಡಿತವಾಗ್ಲೂ ಧ್ರುವಂತ್ ಮತ್ತೆ ಉಲ್ಟಾ ಹೊಡಿತಾರೆ ಯಾವ್ದಾದ್ರು ಒಂದು ಸಿಚುವೇಶನ್ ಬಂತು ಅಂದರೆ. ಸೊ ಸಿಚುವೇಶನ್ ತಕ್ಕಂತ ಚೇಂಜ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಬದಲಾವಣೆ ಜಗದ ನಿಯಮ, ಏನು ತಪ್ಪು ಅಂತನೂ ಆದರೆ ನೀವು ಬದಲಾಗಿ ನೀವು ಅವ್ರ ಜೊತೆ ಚೆನ್ನಾಗಿರೋದು ನಾವು ಕೂಡ ಖುಷಿ ಪಡ್ತೀವಿ. ಆದರೆ ನೀವು ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿರೋದು ಹೇಳೋದು, ಇಲ್ಲಿಗೆ ಬಂದಾಗ ಅಲ್ಲಿರೋದು ಹೇಳೋದು, ಇದೇನಾಗುತ್ತೆ ನೋಡೋ ಜನಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ಇದ್ರ ಜೊತೆಗೆ ರಕ್ಷಿತ್ ಅವ್ರಿಗೆ ಸ್ಪಂದನ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾರೆ ಆ ಮಗು ನನ್ನ ಕರೆದ್ರೆ ಅಣ್ಣ ಅಂತಂದಷ್ಟು ಹೋಗಿ ನಿಂತ್ಕೋತೀನಿ, ನಾನು ಮಾತಾಡ್ತೀನಿ, ನಾನು ಸ್ಟ್ಯಾಂಡ್ ತೊಗೋತೀನಿ ಅಂತ ಹೇಳಿದಂಥ ವ್ಯಕ್ತಿ, ಅದು ನೆಕ್ಸ್ಟ್ ಡೇ ಆ ಹುಡುಗಿ ಒಂದೇ ಒಂದು ವಿಷಯ ಅದು ಇದನ್ನು ಅಲ್ಲಿಗೆ ಹಾಕ್ಬಿಡಿ ಅನ್ನೋದು ವಿಷಯ ಇಟ್ಕೊಂಡು ಮಾತಾಡುತ್ತೆ. ಆ ಹುಡುಗಿಗೆ ಬಂದು ಏನೆಲ್ಲ ರಿಯಾಕ್ಷನ್ ಮಾಡ್ತಾರೆ, ಡೌರೇನ್ ರಾಣಿ ಅನ್ನೋಂಥದ್ದು, ಆ ಬಾಡಿ ಲ್ಯಾಂಗ್ವೇಜು, ಇವೆಲ್ಲ ನೋಡಿದ್ದೀರಾ. ಸೊ ಇಲ್ಲಿ ನೀವು ಹೇಗೆ ತಾನೇ ಈ ವ್ಯಕ್ತಿನ ನಂಬೋಕ್ಕಾಗುತ್ತೆ? ನನ್ನ ಪ್ರಕಾರ ಧ್ರುವಂತ್ ಟ್ರಸ್ಟ್ ವರ್ತ್ ಅಂತೂ ಇಲ್ಲ. ಬಟ್ ಏನಂದರೆ ಈ ವ್ಯಕ್ತಿಲಿ ಕೆಪಾಸಿಟಿ ಇದೆ, ಪೊಟೆನ್ಷಿಯಲ್ ಇದೆ. ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡೋಂಥ ತಾಕತ್ತಿದೆ. ಅದನ್ನು ಪ್ರಾಪರಾಗಿ ಮಾಡಿದ್ರೆ ಸಾಕಾಗಿರುತ್ತೆ. ಶಾರ್ಟ್ ಟೆಂಪರ್ ಕೂಡ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಕಂಟ್ರೋಲ್ ಸಿಕ್ಬಿಟ್ರೆ ಇವ್ರಿಗೆ ಎಲ್ಲದರ ವಿಷಯದಲ್ಲೂ ಕೂಡ ಚಿಂದಿ ಮಾಡಾಕ್ಬಿಡ್ತಾರೆ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ, ಓಕೆನಾ? ಒಳ್ಳೆ ಮನುಷ್ಯನ ಹಾಳು ಮಾಡೋದ ಒಂದು ಉದ್ದೇಶ ಸರ್ ಇವ್ರದ. ಸೊ ಇವಾಗ ಏನು ನಾನು ಇಷ್ಟೆಲ್ಲ ವಿಷಯಗಳು ಹೇಳಿದ್ನೋ ಅವೆಲ್ಲ ನೋಡ್ತಿರ್ಬೇಕಾರೆ ಆಗ ಅನಿಸುತ್ತೆ, ಯಾಕಂದ್ರೆ ಅಲ್ಲಿ ಹೋಗಿ ಹಾಳು ಮಾಡ್ತಿದ್ದಾರೆ ಎಲ್ಲಿ ಹೋಗ್ಬಿಟ್ಟು ಒಂದು ವ್ಯಕ್ತಿಯ ಮನಸ್ಸನ್ನು ಅಂತ ಅನ್ನೋ ರೀತಿ ಕೂಡ ಹೇಳ್ಬೋದು ಮಾಡೋಣ ಕೊಡ್ತಿರೋಂಥ ಕಾರಣ. ಜೊತೆಗೆ ಮಾಡೋಣ ಜೊತೆ ಕೂಡ ಅವತ್ತು ಒಂದಿಷ್ಟು ವಿಷಯಗಳಾಗುತ್ತೆ, ಅದು ಕೂಡ ಒಂದಿಷ್ಟು ಮನಸ್ಸಲ್ಲಿರುತ್ತೆ ಅಲ್ವಾ? ಸೊ ಹಾಗಾಗಿ ಮಾಡೋಣ ಕೊಡ್ತಾ ಇದ್ದಾರೆ. ಇವ್ರದ್ದು ಅನಿಸಿಕೆ, ಇವ್ರ ಒಪಿನಿಯನ್ ಅವ್ರಿಗೆ ಹೇಳಿ ಕಿಸಿಂದ ಅವ್ರನ್ನೂ ತಲೆ ಕೆಡಿಸೋದು ಸರ್. ಎಲ್ಲೋ
ಇದು ಒಂದು ರೀತಿ ಸತ್ಯನೇ, ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಆ್ಯಕ್ಚುಲಿ. ನೀವು ಅಬ್ಸರ್ವ್ ಮಾಡಿದ್ರೆ, ನೀವು ಅವ್ರು ಕೂತಿರೋ ಜಾಗದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಮೊದಲು ಇವರು ಅಶ್ವಿನಿ ಗೌಡ ಮತ್ತು ಇವರಿದ್ರು ಗೊತ್ತಾ, ಅಶ್ವಿನಿ ಗೌಡ ಮತ್ತು ಜಾನ್ವಿ. ಸೊ ಅವ್ರ ಜೊತೆ ಕೂತ್ಕೊಂಡಾಗಲೂ ಅಷ್ಟೇ, ಗ್ರೂಪ್ ಮಾಡೋಣ, ನಾವೊಂದು ಟೀಮ್ ಆಗಬೇಕು, ನಾವು ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಅವ್ರು ಟಾರ್ಗೆಟ್ ಮಾಡೋಣ, ಈ ರೀತಿ ಪ್ಲಾನ್ಗಳು ತುಂಬ ಇನ್ಫ್ಲೂಯೆನ್ಸ್ ಮಾಡೋದು. ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮಾಡೋಣ ಸೈಲೆಂಟ್ ಆಗಿದ್ರು ಕೂಡ ತುಂಬ ಪ್ರಾಪರಾಗಿ ಒಂದು ಅನಲೈಸ್ ಮಾಡಿದ್ದಾರೆ ಅಂತ ಅನಿಸ್ತಿದೆ ನನಗೆ. ಬಟ್ ಧ್ರುವಂತ ಇದನ್ನೆಲ್ಲ ಸರಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅಲ್ಲಿ ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡೋಂಥ ರೀತಿ ಏನಿದೆ ಅದು ಓಕೆ, ಬಟ್ ಅದಾದಮೇಲೆ ಕೂತ್ಕೊಂಡು ಇಲ್ಲಿ ಸರಿನಾ ತಪ್ಪ ಹೇಗೆ ಕಾಣಿಸ್ತಿರ್ತೀನಿ ಹೊರಗಡೆ ಅನ್ನೋದೊಂದು ಪಾಯಿಂಟ್ ಇಟ್ಕೊಂಡು ನೋಡಿದ್ರೆ ಧ್ರುವಂತ ಕೂಡ ಸರಿ ಮಾಡ್ಕೋಬೋದು ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ಒಂದು ರೀತಿ ನೋಡಿದಾಗ ಇಂಥವ್ರು ರಿಯಲ್ ಆಗಿದ್ದಾರೆ, ತುಂಬ ರಿಯಲ್ ಆಗಿದ್ದಾರೆ, ರಿಯಾಲಿಟಿ ಅಕ್ಸೆಪ್ಟ್ ಮಾಡೋದಾದರೆ ಸರಿ ಬಿಡು ಅಂತಲೂ ಅನಿಸುತ್ತೆ. ನೀವು ಹೆಂಗೆ ಹೇಳ್ತೀರಾ ಗೈಸ್ ಇದ್ರ ಬಗ್ಗೆ? ಕುತಂತ್ರಿ ಕೆಲಸ ಅಂತ ನಾನು ಧ್ರುವಂತ್, ಯು ಹ್ಯಾವ್ ಟು ವೇರ್ ಇಟ್. ಕುತಂತ್ರಿ ಕೆಲಸ ಅನ್ನೋ ರೀತಿಯೋ ಹೇಳ್ದಂಗೆ ಆಯಿತು. ಆ್ಯಂಡ್ ತೆಗ್ದಾಕ್ತಿದ್ದಾರೆ ಆ್ಯಂಡ್ ತುಂಬ ಬೇಗ ರಿಯಾಕ್ಟ್ ಮಾಡ್ತಾರೆ, ಶಾರ್ಟ್ ಟೆಂಪರು ಕೂಡ ಹೌದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಧ್ರುವಂತ್ ಬೇಗ ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ಳಲ್ಲ, ಬೇಗ ರಿಯಾಕ್ಟ್ ಕೂಡ ಮಾಡ್ತಾರೆ. ಆ್ಯಂಡ್ ಸುದೀಪಣ್ಣ ಹೇಳ್ತಿದ್ದಾರೆ ವೇರ್ ಮಾಡಬೇಕು ಧ್ರುವಂತ್ ಅವ್ರೆ ಅಂತ, ಯಾಕಂದರೆ ಮಾತಾಡ್ತಿದ್ದಾರೆ, ಹಾಗಾಗಿ ಕೊಟ್ಟಿದ್ದಾರೆ, ಇನ್ಯಾರೂ ತೆಗ್ದಿರಲ್ಲ. ಸೊ ಆಗಲೇ ತೆಗಿತಿರೋದು ನೋಡಿದಾಗ ಸುದೀಪಣ್ಣ ಹೇಳುವಂಥದ್ದು, ಅದಕ್ಕೆ ಇವಾಗ ಧ್ರುವಂತ್ ರಿಯಾಕ್ಷನ್ ಇದು. Would love to live the show than wearing this. ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ. ಇದನ್ನು ಒಂದು ಸಲ 2 ಸಲ ಅಲ್ಲ, ತುಂಬ ಸಲ ಧ್ರುವಂತ್ ಅವ್ರು ಹೇಳಿದ್ದಾರೆ. ಸೊ ಏನನ್ಸುತ್ತೆ ಗೈಸ್, ಪಕ್ಕ ಇವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಧ್ರುವಂತ್ ಅಂತ ಅನಿಸುತ್ತಾ ನಿಮಗೆ? ನನ್ನ ಪ್ರಕಾರ ಹೋಗಲ್ಲ ಅಂತ ಅನಿಸುತ್ತೆ. ಧ್ರುವಂತ್ಗೂ ಕೂಡ ಈ ಸ್ಟೇಜ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಿದೆ. ಆ್ಯಂಡ್ ಜೊತೆಗೆ ಅವ್ರು ಇರೋಕ್ಕೂ ಕೂಡ ಇಷ್ಟಪಡ್ತಾರೆ, ಆಟ ಆಡೋಕ್ಕೂ ಕೂಡ ಇಷ್ಟಪಡ್ತಾರೆ. ಆ್ಯಂಡ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಿಂದ ಅವ್ರನ್ನ ಆಚೆ ಕಳಿಸೋದು ಇಲ್ಲ. ಯಾಕಂದರೆ ಧ್ರುವಂತ್ ಕ್ಯಾರೆಕ್ಟ್ರ್ ಬೇಕು ಈ ಬಿಗ್ ಬಾಸ್ ಮನೇಲಿ, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು ಅಂತ ಕೂಡ ಹೇಳ್ಬೋದು, ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡುವಂಥ ಕ್ಯಾರೆಕ್ಟ್ರು. ಸೊ ಹಾಗಾಗಿ ಪಕ್ಕ ಧ್ರುವಂತನ ಕಳಿಸಲ್ಲ, ಒಂದಿಷ್ಟು ಬುದ್ಧಿವಾದ ಹೇಳಿ ಅಥವಾ ಒಂದು ಸಮಾಧಾನ ಮಾಡಿ ಆದರೂ ಇರಿಸ್ಕೋತಾರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನಿಸುತ್ತೆ ಗೈಸ್? ಅದೇ ಆಗಬಹುದು, ಕಳ್ಸೋದು ಡೌಟ್ ಅಂತ ಅನಿಸುತ್ತೆ. ನಿಮ್ಗೆ ಅನಿಸುತ್ತೆ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ನೋಡೋಣ ಇವತ್ತಿನ ಎಪಿಸೋಡ್ ಏನೇನು ಆಗುತ್ತೆ, ಏನು ಕತೆ ಅಂತ. ಓಕೆನಾ? ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.